ರಾಮಾಯಣ ಅನ್ನುವಂಥದ್ದು ಭಾರತದ ಜನತೆಗೆ, ಭಾರತದ ಸಂಸ್ಕೃತಿಯನ್ನ ತಿಳಿದಂತಹ ಜನರಿಗೆ ಒಂದು ಅತ್ಯಂತ ಉತ್ತಮವಾದ ಗ್ರಂಥ, ಪಾರಾಯಣ ಗ್ರಂಥ. ತಮಗೆಲ್ಲ ಗೊತ್ತಿರೋ ಹಾಗೆ ಗ್ರಂಥವನ್ನ ಪಾರಾಯಣ ಮಾಡೋದು ರಾಮಾಯಣವನ್ನ ಮಾತ್ರ ಎಷ್ಟೋ ಮನೆಗಳಲ್ಲಿ ಈಗಲೂ ಪಾರಾಯಣ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಹೇಳುವವರು ಇದ್ದಾರೆ. ಹಾಗೆ ಒಂದು ಅತ್ಯಂತ ಪವಿತ್ರವಾದ ಗ್ರಂಥ. ಕುಮಾರವ್ಯಾಸ ಹೇಳಿದ, ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ರಾಮಾಯಣದ ಭಾರ ಅಲ್ಲ, ರಾಮಾಯಣದ ಕವಿಗಳ ಭಾರದಲ್ಲಿ ಆದಿಶೇಷ ಇದ್ದಾನಲ್ಲ, ಭೂಮಿ ಹೊತ್ತವನು, ಅವನು ಗೋಣು ಆಗ್ಬಿಡುತ್ತಂತೆ. ತಿಣಿಕಿದನು ಫಣಿರಾಯ ಅಂದ್ರೆ ಆದಿಶೇಷ. ಯಾವ್ದ್ರ ಭಾರಕ್ಕೆ? ರಾಮಾಯಣದ ಕವಿಗಳ ಭಾರದಲ್ಲಿ. ಕುಮಾರವ್ಯಾಸ ಹೇಳಿ 700 ವರ್ಷ ಆಯ್ತು. ಅಂದ್ರೆ 700 ವರ್ಷಗಳ ಹಿಂದೆ ಅಷ್ಟೊಂದು ರಾಮಾಯಣಗಳಿತ್ತು ಅಂತಾಯ್ತು. ಈಗ ಅಷ್ಟಿದ್ದಾವೋ? ಇನ್ನೂ ಜಾಸ್ತಿ ಇರ್ಬೇಕಲ್ಲ. ನನಗನ್ಸ ಮಟ್ಟಿಗೆ ಪ್ರಸಕ್ತ ಕಾಲದಲ್ಲಿ ನೋಡಿದ್ರೆ ಫಣಿರಾಯ ತಿಣುಕುವಷ್ಟು ರಾಮಾಯಣ ಇವತ್ತೂ ಇದ್ದಾವೆ. ಆದ್ರೆ ಎಲ್ಲಕ್ಕೂ ಮೂಲವಾಗಿರುವಂತಹದ್ದು ವಾಲ್ಮೀಕಿ ರಾಮಾಯಣ. ಬಹಳ ಮುಖ್ಯ. ಇದು ಶಿರಪ್ರಾಯವಾದಂತಹದ್ದು, ಮುಕುಟಪ್ರಾಯವಾದಂತಹ ಗ್ರಂಥ ಅಂತ ಹೇಳ್ತೀವಿ. ನಮ್ಮ ಹಿರಿಯರೆಲ್ಲ ರಾಮಾಯಣವನ್ನ ಕಾವ್ಯ ಅಂತೆ ಭಾವಿಸಿದ್ದು. ರಾಮಾಯಣ ಇರೋದೇ ಕಾವ್ಯದಲ್ಲಿ.